ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ರಾಗಿ ದೋಸೆ. ಈ ದೋಸೆನ ಯಾವ ರೀತಿ ಮಾಡೋದು, ತುಂಬ ಸಿಂಪಲಾಗಿ ಮಾಡ್ಕೊಂಡ್ಬಿಡ್ಬೋದು. ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಇವತ್ತೇನಪ್ಪ ಮಾಡೋದು ಅಂತ ಯೋಚನೆ ಮಾಡುವಂತಹ ಟೈಮಲ್ಲಿ ವೆರೈಟಿಯಾಗಿ ಈ ಥರ ಒಂದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಇದು ಒಂದು ಹೆಲ್ದಿ ರೆಸಿಪಿ ಕೂಡ. ಜೊತೆಗೆ ಯಾರೆಲ್ಲ ಡಯಟ್ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ಬೌಲ್ಗೆ 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಈ ರಾಗಿ ಹಿಟ್ಟು ನಾವು ನಾರ್ಮಲಾಗಿ ಮುದ್ದೆ ಮಾಡೋದಕ್ಕೆ ಬೀಸಿಸ್ಕೊ ಬಂದಿರ್ತೀವಿ ನೋಡಿ ಮಿಲ್ಲಿಂದ, ಅದೇ ರಾಗಿ ಹಿಟ್ಟನ್ನೇ ಬಳಸ್ಕೊಂಡೆ ದೋಸೆ ಮಾಡ್ತಾ ಇರೋದು. ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಲೇಬೇಕು, ಇಲ್ಲಾಂತಂದರೆ ರಾಗಿ ದೋಸೆ ಮಾಡುವಂತಹ ಟೈಮಲ್ಲಿ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಈಗ ನಾನು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೆ ನೋಡಿ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲೂ ಸಹ ಒಂಚೂರು ಗಂಟು ಇರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡು ಚೆನ್ನಾಗಿ ಬೆರಿಬೇಕು. ನಾವು ಯಾವ ರೀತಿ ದೋಸೆ ಮಾಡೋದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊತೀವಿ ನೋಡಿ, ಅದೇ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಮಾಡ್ಕೊಂಡ್ರೆ ಸಾಕು. ಈಗ ಮೊದಲು 1 ಕಪ್ಪಷ್ಟು ನೀರು ಹಾಕೊಂಡಿದ್ದೆ. ನೆಕ್ಸ್ಟು ಅದೇ ಕಪ್ ಅಳತೆಯಲ್ಲಿ ಇನ್ನೂ 1 ಕಪ್ಪಷ್ಟು ನೀರು ಬೇಕಾಗುತ್ತೆ. ಮೊದಲಿಗೆ ನಾನು ಇದರಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಕ್ಲೀನಾಗಿ. ಆಮೇಲೆ ಇನ್ನುಳಿದಂತಹ ನೀರನ್ನು ಸಹ ಹಾಕ್ಕೊಂಡು ಟೋಟಲಾಗಿ 1.5 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ಹಾಕೊಂಡ್ಬಿಟ್ರೆ ನಮಗೆ ದೋಸೆ ಬ್ಯಾಟರ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ನೋಡಿ, ನೀರನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ಒಂದು ದೋಸೆ ಮಾಡಿದ್ರೂ ಅದರಲ್ಲಿ ಹುಳಿ ಅಂಶ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಟೇಸ್ಟು. ಹಾಗಾಗಿ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ವಿಧದಲ್ಲಿ ಮಾಡ್ತೀವಿ ನೋಡಿ ರಾಗಿ ದೋಸೆ. ರಾಗಿ ಮತ್ತು ಉದ್ದಿನ ಕಾಳನ್ನ 5 ಗಂಟೆಗಳ ಕಾಲ ನೆನೆ ಹಾಕ್ಬಿಟ್ಟು ರುಬ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟೇಷನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೋಸೆ ಹಾಕೋತೀವಲ್ಲ, ಆ ಥರ ಮಾಡೋದಕ್ಕೆಲ್ಲ ಮೊಸರು ಹಾಕುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ ಮಾತ್ರ ಮೊಸರು ಹಾಕಲೇಬೇಕು. ಯಾಕೆ ಅಂತ ಅಂದರೆ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಮೊಸರು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಈಗ ಇದನ್ನು ಈ ಒಂದು ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು, ದೋಸೆ ಬ್ಯಾಟರ್ ರೆಡಿ ಆಯಿತು. ಈಗ ಇದನ್ನು ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಬರೋಣ. ನಾನು ಇವತ್ತು ರಾಗಿ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದು 6ರಿಂದ 7 ಕಾಳಷ್ಟು ಮೆಣಸು ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆ ಎರಡನ್ನೂ ಹಾಕ್ಬಿಟ್ಟು ಇವೆರಡು ಸ್ವಲ್ಪ ಚಿಟಪಟ ಅಂತ ಸಿಡಿಯುವಂತಹ ಟೈಮಲ್ಲಿ ನಾನು 1 ಸ್ಪೂನಷ್ಟು ಕಡಲೆಬೇಳೆನ ಹಾಕೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಉದ್ದಿನ ಕಾಳನ್ನ ಹಾಕೊಂಡಿದ್ದೀನಿ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವೆರಡೂ ಸ್ವಲ್ಪ ಒಂಬಣ್ಣಕ್ಕೆ ಬರಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಈಗ ನೋಡಿ, ಇದು ಆಲ್ಮೋಸ್ಟ್ ಆಲ್ ಗೋಲ್ಡನ್ ಬ್ರೌನ್ ಆಯ್ತಲ್ವಾ. ಈ ಟೈಮಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಜಾಸ್ತಿ ಏನು ಓವರಾಗಿ ಫ್ರೈ ಮಾಡುವಂತಹ ಅವಶ್ಯಕತೆ ಇಲ್ಲ, ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು 3 ಖಾರ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿಗೆ 3 ಆದರೆ ಸಾಕು. ನೀವು ನಿಮ್ಮ ಖಾರದ ಪ್ರಕಾರ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಬೋದು. ನೆಕ್ಸ್ಟ್ 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಇದು ಒಂದು ಚಟ್ನಿ ಸೂಪರ್ ಕಲರ್ ಬರುತ್ತೆ, ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಐ ಫ್ಲೇಮಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಯಿತು. ನೆಕ್ಸ್ಟ್ ಈಗ ಇದಕ್ಕೆ ನಾನಿಲ್ಲಿ ಒಂದು 6 ಎಸಳಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದನೂ ಬೆಳ್ಳುಳ್ಳಿ ಫ್ಲೇವರ್ದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ತಿನ್ನುವಂತಹ ಟೈಮಲ್ಲಿ. ಸೊ ಬೆಳ್ಳುಳ್ಳಿದು ಫುಲ್ ಸಿಪ್ಪೆ ಎಲ್ಲ ಏನು ರಿಮೂವ್ ಮಾಡೋದು ಬೇಡ, ಜಸ್ಟ್ ಹಾಗೆ ರಿಮೂವ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಈಗ ಬೆಳ್ಳುಳ್ಳಿ ಹಾಕಿದ್ಮೇಲೆ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಅಂದರೆ 1 ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಶುಂಠಿದು ಚೆನ್ನಾಗಿರುತ್ತೆ ಫ್ಲೇವರು. ಇಷ್ಟ ಇದ್ದರೆ ಶುಂಠಿ ಹಾಕೊಳ್ಳಿ, ಶುಂಠಿ ಹಾಕಲೇಬೇಕು ಅಂತ ಏನಿಲ್ಲ ಈ ಚಟ್ನಿಗೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಶುಂಠಿ ಹಾಕಿದ್ಮೇಲೆ ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೊಮೊಟೊದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿರೋದ್ರಿಂದ ಕೂಡ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಆದಷ್ಟು ಬೇಗನೆ ಸಾಫ್ಟಾಗಿ ಬೆಂದ್ಕೊಂಡ್ಬಿಡುತ್ತೆ. ಈಗ ಇದಕ್ಕೆ ಚಟ್ನಿಗೆ ಸ್ವಲ್ಪ ಹುಳಿ ಅಂಶ ಇರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಚಿಕ್ಕ ಅವರೆಕಾಳು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಏನಾದರೂ ಹುಳಿ ಜಾಸ್ತಿ ಇಷ್ಟಪಡ್ತೀವಿ
ಮಾಡ್ತೀರಾ ಅಂತ ಅಂದರೆ ನಿಮಗೆ ಬೇಕಾದಷ್ಟು ಸೇರಿಸ್ಕೊಬೋದು. ಇಲ್ಲಿ ಟೊಮೊಟೊ ಕೂಡ ಹುಳಿ ಇರೋದ್ರಿಂದ ನಾನು ಹುಳಿ ಟೊಮೊಟೊ ಯೂಸ್ ಮಾಡಿರೋದ್ರಿಂದ ನೋಡಿಕೊಂಡು ನಾವು ಇಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಬೇಕು, ಇಲ್ಲಾಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಚಟ್ನಿನಲ್ಲಿ. ಹಾಗಾಗಿ ಸೊ ಈಗ ಆದಷ್ಟು ಬೇಗ ಬೇಯಲಿ ಅಂತ ನಾನು ಮುಚ್ಚಿಬಿಟ್ಟು ಈ ರೀತಿ ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಆಲ್ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಎಲ್ಲ ಕೂಡ ಬೆಂದಿದೆ ಚೆನ್ನಾಗಿ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ರೆಸ್ಟ್ ಮಾಡಿ ಆರಲಿ ಅದು ಅಂತ ಅಂದ್ಬಿಟ್ಟು. ಈಗ ಕೂಲ್ ಆಗಿದೆ ಇದು. ಸೊ ಈಗ ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ರುಬ್ಕೊಬೇಕು. ಹಾಗಾಗಿ ನಾನು ಯಾವ ಬಾಣಲಿನಲ್ಲಿ ಒಗ್ಗರಣೆ ಮಾಡಿದೆ ನೋಡಿ, ಅದಕ್ಕೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದೇ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ರುಬ್ಕೊಂಡ್ರೆ ಸಾಕು, ಚಟ್ನಿ ತುಂಬ ಚೆನ್ನಾಗಿ ರೆಡಿ ಆಯಿತು. ನೋಡ್ಬೋದು ನೀವು. ಈಗ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಫುಲ್ ಚಟ್ನಿ ರೆಡಿನೇ ಆಯಿತು ಅಂತ ಹೇಳ್ಬೋದು. ಈ ಒಂದು ಕೆಂಪು ಚಟ್ನಿ ಬರೀ ರಾಗಿ ದೋಸೆಗೆ ಅಲ್ದಿರ ಮಾಮೂಲಿ ನಾವು ಇಡ್ಲಿ ಮಾಡ್ತೀವಿ ನೋಡಿ, ಅದಕ್ಕಿರ್ಬೋದು, ಪೂರಿ, ಚಪಾತಿ, ಅಕ್ಕಿ ರೊಟ್ಟಿ, ಅಕ್ಕಿ ದೋಸೆ, ಅದಕ್ಕೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇಲ್ಲಿ ರಾಗಿ ದೋಸೆ ಹಾಕೋ ವಿಧಾನ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊಂಡು ತವಾ ಸ್ವಲ್ಪ ಬಿಸಿ ಆದ ಮೇಲೆ ಡೈರೆಕ್ಟಾಗಿ ನಾವು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದೋಸೆ ಯಾವ ರೀತಿ ಹಾಕೋತೀರಾ ನೋಡಿ, ಅದೇ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದನ್ನು 2 ಕಡೆ ಉಲ್ಟಾ ಮಾಡಿ ಬೇಯಿಸ್ಕೊಬೇಕಾಗುತ್ತೆ. ನಿಮ್ಗೆ ಏನಾದರೂ ಎಣ್ಣೆ ಬೇಕು ಈ ದೋಸೆಗೆ ಅಂತ ಅಂದರೆ ಎಣ್ಣೆ ಸೇರಿಸ್ಕೊಬೋದು. ನಾನು ಆಲ್ರೆಡಿ ತಮ್ನೇಲಲ್ಲಿ ಹಾಕಿರೋ ಹಾಗೆ ವೆಯ್ಟ್ ಲಾಸ್ ಅಂತ ಅಂದ್ಬಿಟ್ಟು ಆ ರೀತಿ ತೋರಿಸ್ತಾ ಇರೋದ್ರಿಂದ ನಾನು ಯಾವುದೇ ರೀತಿಯಾಗಿ ಎಣ್ಣೆನ ಯೂಸ್ ಮಾಡಿಲ್ಲ. ಸೊ ಇವಾಗ ನೋಡಿ ಅದು ರೆಡಿ ಆಯಿತು. ನೆಕ್ಸ್ಟ್ ನಾನು ಇನ್ನೂ ಒಂದು ದೋಸೆನ ಹಾಕೊತಾ ಇದ್ದೀನಿ. ನಾನು ತವಾಗೆ ಮಾತ್ರ ಸ್ವಲ್ಪ ಎಣ್ಣೆ ಅಂದರೆ ನೀಟಾಗಿ ದೋಸೆ ಎದ್ದು ಬರಲಿ ಅನ್ನೋದಕ್ಕೆ ಜಸ್ಟ್ ಗ್ರೀಸ್ ಮಾಡಿದ್ದೀನಿ ಅಷ್ಟೇ ತವಾಗೆ. ದೋಸೆ ಮೇಲೆ ಎಲ್ಲೂ ಕೂಡ ಒಂದು ಡ್ರಾಪ್ ಅಷ್ಟು ಎಣ್ಣೆನ ನಾನು ಎಲ್ಲೂ ಕೂಡ ಸೇರಿಸಿಲ್ಲ. ಸೊ ಈಗ ನಾನು ನೋಡ್ಬೋದು 2 ದೋಸೆಗಳು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ದೋಸೆನ ಹಾಕಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಇನ್ನೂ ಅಗಲವಾಗಿ ಬೇಕು ದೋಸೆ ಅಂತ ಅಂದರೆ 2 ಸೌಟಷ್ಟು ಹಿಟ್ಟನ್ನು ಹಾಕೊಂಡ್ಬಿಟ್ಟು ಅಗಲವಾಗಿ ಮಾಡಿಕೊಂಡು ನೀವು ದೋಸೆನ ಮಾಡ್ಕೊಂಬಿಡ್ಬೋದು. ಇದೇ ರೀತಿಯಾಗಿ ಮಿಕ್ಕಿದ ಹಿಟ್ಟಿನಲ್ಲೆಲ್ಲ ನಾನು ದೋಸೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆ ಕೊಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಉದ್ದಿನಕಾಳು ಹಾಗೆಯೇ ಕರಿಬೇವು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊಂಡು ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಟ್ನಿಗೆ ಒಗ್ಗರಣೆ ಕೊಟ್ಟು ಡಬಲ್ ಆಗುತ್ತೆ ಚಟ್ನಿದು ಟೇಸ್ಟು ಒಗ್ಗರಣೆ ಕೊಡೋದ್ರಿಂದ ಅಂತ ಹೇಳ್ತಾ ಈಗ ಚಟ್ನಿ ಮತ್ತು ದೋಸೆ ಎರಡೂ ರೆಡಿಯಾಗಿದೆ. ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಟಿಪ್ ಹೇಳಬೇಕಂತ ಅಂದರೆ ರಾಗಿ ದೋಸೆ ಮಾಡುವಂತಹ ಟೈಮಲ್ಲಿ ರಾಗಿ ದೋಸೆ ಎಲ್ಲೂ ಸಹ ಕೀಳಬಾರ್ದು ಅಂತ ಅಂದರೆ ಮುಖ್ಯವಾಗಿ ಕಾರಣ ಅಂದರೆ ಗೋಧಿ ಹಿಟ್ಟು. ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ರಾಗಿ ದೋಸೆ ಮಾಡೋದ್ರಿಂದ ಎಲ್ಲೂ ಸಹ ಒಂಚೂರು ಕಿತ್ತೋಗಲ್ಲ, ಹಾಗೆಯೇ ಪರ್ಫೆಕ್ಟಾಗಿ ಬರುತ್ತೆ, ಹಂಚಿಂದ ಕೂಡ ಚೆನ್ನಾಗಿ ಎದ್ದು ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.